ಲಿಂಗ ಒಂದನ್ನು ಪೂಜೆ ಮಾಡಿದರೆ ನೀವೇನೇನೆಲ್ಲ ದೇವರುಗಳು ಅದಾವೆ ಅಂತ ಅಂದ್ಕೊಳ್ತೀರಿ, ಇಷ್ಟಿಲ್ಲ ಅಷ್ಟೊಂದಿಲ್ಲ, ಆದರೂ ಅಂದ್ಕೊಳ್ತೀರಲ್ಲ ಅಷ್ಟೂ ದೇವರ ಪೂಜೆ ಮಾಡಿದ ಫಲ ನಿಮಗೆ ಇಷ್ಟಲಿಂಗ ಒಂದನ್ನು ಪೂಜೆ ಮಾಡಿದರೆ ಸಾಕು ನಿಮಗೆ ಬಂದು ಬಿಡ್ತದೆ. ಅದು ಸಮುದ್ರ ಇದ್ದಂಗೆ, ಲಿಂಗ ಅಂದರೆ ಸಮುದ್ರ ಇದ್ದಂಗೆ. ಹಂಗಂತೇಳಿ ದುಡಿಮೆ ಮಾಡೋದು ಬಿಟ್ಟು ಲಿಂಗ ಹಿಡ್ಕೊಂಡು ಇಟ್ಕೊಂಡಿರಿ, ಮತ್ತೆ ಓದೋದನ್ನು ಬಿಟ್ಟು ಲಿಂಗ ಹಿಡ್ಕೊಂಡು ಕುತ್ಕೊಂಡಿರಿ. ಮತ್ತೆ ನಮ್ಮ ಹುಡುಗರು ಹೆಂಗೆ ಮಾಡ್ತಾರೆ ಅಂದರೆ ಪರೀಕ್ಷೆ ಸಂದರ್ಭದೊಳಗೆ ಪೆನ್ನು ಹಾಲ್ ಟಿಕೆಟ್ ತೊಗೊಂಡೋಗಿ ಯಾವುದೋ ದೇವಸ್ಥಾನದೊಳಗೆ ಆ ದೇವರ ಪಾದದ ಕೆಳಗಿಟ್ಟು ಅರ್ಚನೆ ಮಾಡಿಸ್ಕೊಂಡು ಅದ್ರ ಮೇಲೆ ಒಂದಿಷ್ಟು ಅರಿಶಿನ ಕುಂಕುಮ ಹಾಕಿಸ್ಕೊಂಡು ಕೊಡಪ್ಪ ಅಂತ ತೊಗೊಂಡು ಬಂದುಬಿಡ್ತಾರೆ. ಹಂಗೆ ಮಾಡಿದ್ರೆ ಆಗಲ್ಲ. ಹಂಗಂತೇಳಿ ಅಲ್ಲಿ ಬೇಡ ಸ್ವಾಮಿಗಳು ಹೇಳಿದಾರಂತೆ ಲಿಂಗದ ಮುಂದೆ ಇಟ್ಕೊಂಡು ಕುತ್ಕೊಂಡಿರಿ ಅವನ್ನೆಲ್ಲ ನೀವು. ಹಾಲ್ ಟಿಕೆಟು ಪೆನ್ನು ಲಿಂಗದ ಮುಂದೆ ಇಟ್ಕೊಳ್ಳೋದಲ್ಲ. ಅವುಗಳಿಗಿಂತಲೂ ಮುಖ್ಯವಾಗಿ ಲಿಂಗ ಪೂಜೆಯನ್ನು ಮಾಡ್ತಾ ಮಾಡ್ತಾ ಏಕಾಗ್ರತೆಯನ್ನು ಬೆಳೆಸಿಕೊಳ್ಳ್ರಿ. ಏಕಾಗ್ರತೆಯನ್ನು ಬೆಳೆಸಿಕೊಂಡು ಆಸಕ್ತಿಯಿಂದ ಕುತ್ಕೊಂಡು ಓದ್ರಿ. ಈ ಪುಸ್ತಕದಲ್ಲಿರೋದೆಲ್ಲ ನಿನ್ನ ಮಸ್ತಕಕ್ಕೆ ಹೋಗುತ್ತೆ. ನಿನ್ನ ಮಸ್ತಕಕ್ಕೆ ಹೋಯ್ತು ಅಂತ ಅಂದ ಮೇಲೆ ಇನ್ನೇನಪ್ಪ. ಹಾಗೆ ಲಿಂಗ ಪೂಜೆ ಮಾಡೋದ್ರಿಂದ ಆತ್ಮಬಲ ಬೆಳೆಯುತ್ತೆ. ಆತ್ಮಬಲ ಬೆಳೀತು ಅಂತೇಳಿ ನಮಗೆ ಏನು ಬೇಕೋ ಅದನ್ನು ಸಾಧಿಸಿಕೊಳ್ಳುವಂಥ ಶಕ್ತಿ ಸಾಮರ್ಥ್ಯ ನಮ್ದಾಗುತ್ತೆ. ಹಾಗಾಗಿ ಮತ್ತೆ ಯಾಕಪ್ಪ ಲೋಕಕ್ಕೋಸ್ಕರ ಲೌಕಿಕದ ಕಾರಣಗಳಿಗೆ ಬೇಡಿಕೆ ಸಲ್ಲಿಸೋದು ನಾವು. ಅದಕ್ಕೆ ಬಸವಣ್ಣ ಹೇಳಿದ್ದು, ಹಿಂಗೆ ಲೌಕಿಕದ ಕಾರಣಗಳಿಗೆ ಬೇಡೋದ್ರಲ್ಲಿ ಅರ್ಥ ಇಲ್ಲ. ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಅನನ್ಯ ಶ್ರದ್ಧಾ ಭಕ್ತಿಯಿಂದ ನಮ್ಮನ್ನು ಸಮರ್ಪಣೆ ಮಾಡಿಕೊಂಡು ಏನು ಮಾಡಿದ್ರು ಲಿಂಗಯ್ಯನಿಗೆ ಅನ್ನುವಂಥ ಭಾವದೊಳಗೆ ದುಡ್ಕೊಳ್ತಾ ಹೋದ್ರೆ ಸಾಕು, ಎಲ್ಲದೂ ನಮ್ಮದಾಗುತ್ತೆ. ಹಾಗೆ ಲಿಂಗ ಇದು ಸಮುದ್ರ ಇದ್ದಂಗೆ. ಈ ಸಮುದ್ರ ಬಿಟ್ಟು ಎಲ್ಲೆಲ್ಲೋ ಅಡ್ಡಾಡಕ್ಕೆ ಹೋಗ್ಬೇಡ್ರಪ್ಪ. ಸಮುದ್ರದೊಳಗೆ ಮುಳುಗಿದ್ರು ನೋಡ್ರಿ ಏನೇನು ಸಿಗ್ತಾವೆ ನಮಗೆ, ಮುತ್ತು ರತ್ನಗಳೇ ಸಿಗ್ತವೆ. ಹಂಗಾಗಿ ಈ ಲಿಂಗದೊಳಗೆ ಮುಳುಗ್ರಿ. ಜೀವನದೊಳಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಾಗಲಾರದಿರುವಂಥ ಸಂಗತಿಗಳೆಲ್ಲವೂ ಕೂಡ ನಮ್ಮದಾಗ್ತವೆ ಈ ಲಿಂಗ ಒಂದನ್ನು ನಂಬಿ ನಡೆದಾಗ. ಪರಮ ಪತಿವ್ರತೆಗೆ ಗಂಡನೊಬ್ಬ, ನಂಬಬಲ್ಲ ಭಕ್ತನಿಗೆ ದೇವನೊಬ್ಬ. ಆ ನಂಬಿಕೆ ಇಲ್ಲ ನಮಗೆ, ಆ ಶ್ರದ್ಧೆ ಇಲ್ಲ ಅಂತಂದ್ರೆ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಇದ್ದಡೇನೋ ಶಿವ ಹೋದಡೇನೋ. ಅದು ಊಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ. ಅದು ಹಾಲು ಇಳಿಸಿ ಹಾಲು ಕುಡಿಸೋ ಯೋಗ್ಯತೆ ಆ ಹಸುವಿಗಿಲ್ಲ, ಕುಡಿಯೋಕೆ ಈ ಕರಗ ಬರಲ್ಲ. ಕುಡಿ ಅಂತ ಬಿಟ್ರೆ ಏನಾದೀತು. ಹಾಗೆ ನಾವು ಈ ಲಿಂಗದ ಮೇಲೆ ನಿಷ್ಠೆ ಇಲ್ದೇನೆ ಎಲ್ಲ ಕಡೆ ಅಡ್ಡಾಡ್ಕೊಂಡು ಹೊಂಟಿವಿ ಅಂದ್ರೆ ಉಪಯೋಗ ಆಗಲ್ಲ. ಆದ್ದರಿಂದ ಈ ಲಿಂಗದ ಮೇಲಿಂದ ನಿಷ್ಠೆ ಇಟ್ಕೊಳ್ಬೇಕು. ಆ ನಿಷ್ಠೆ ಇಟ್ಕೊಂಡು ನಾವು ಮಾಡ್ಕೊಳ್ತಾ ಸಾಧನೆ ಮಾಡ್ಕೊಳ್ತಾ ಹೋದ್ವಿ ಅಂದರೆ ಲಿಂಗಯ್ಯ ಅನುಗ್ರಹ ಮಾಡ್ತಾನೆ. ಇಲ್ಲಪ್ಪ ಅಂತೇಳಿ ಲಿಂಗಯ್ಯನ ಅನುಗ್ರಹ ಆಗೋದಿಲ್ಲ. ಬದ್ಧತೆ ಬೇಕದು. ಆ ಬದ್ಧತೆ ಭಾಳ ಮುಖ್ಯ. ಬದ್ಧತೆ ಇಲ್ಲ ಅಂತೇಳಿದ್ರೆ ಏನೂ ಆಗಲ್ಲ ನಮಗೆ. ಒಂದು ಕಡೆ ಬಸವಣ್ಣವರು ಬದ್ಧತೆ ಅನ್ನೋದು ಹೆಂಗಿರುತ್ತೆ ಅನ್ನೋದಕ್ಕೆ ಬಹಳ ಅದ್ಭುತವಾದಂಥ ಒಂದು ಕತೆ ಹೇಳ್ತಾರೆ. ಒಂದು 4 ಸಾಲಿನ ಕತೆ, ಒಂದು ದೊಡ್ಡ ಕತೆ 4 ಸಾಲೊಳಗೆ ಹೇಳ್ತಾರೆ ಬಸವಣ್ಣ. ಎಂಥದಪ್ಪ ಅದು ಅಂತಂದ್ರೆ, ಒಬ್ಬ ಪತಿವ್ರತ ಸ್ತ್ರೀಯ ಕಥೆಯನ್ನು ಹೇಳ್ತಾರೆ. ಆ ಸ್ತ್ರೀ ಒಬ್ಬ ಜಾರಿಣಿಯಾಗಿ ಪರಿವರ್ತನೆ ಆದರೆ ಏನೆಲ್ಲ ದುಷ್ಪರಿಣಾಮಗಳು ಆಕೆ ಬದುಕಿನೊಳಗೆ ಆಗ್ತವೆ ಅನ್ನುವಂಥದ್ದನ್ನು ಈ ಕಥೆಯ ಮೂಲಕವಾಗಿ ಹೇಳ್ತಾರೆ. ಆ ಕಥೆ ಟೈಟಲ್ ಏನಪ್ಪ, ಆ ಕಥೆಯ ಶೀರ್ಷಿಕೆ ಏನಪ್ಪ ಅಂತ ಹೇಳಿದ್ರೆ, ಹಾದರಕ್ಕೆ ಹೋದರೆ ಕಳ್ಳದಮ್ಮವಾಯಿತು. ಆ ಕಥೆಯ ಶೀರ್ಷಿಕೆ ಅದು. ಆ ಕಥೆಯ ಶೀರ್ಷಿಕೆ ಹಾದರಕ್ಕೆ ವ್ಯಭಿಚಾರ ಮಾಡೋದಕ್ಕೆ ಹೋದರೆ ಆ ವ್ಯಭಿಚಾರ ನಡೀತತೇನು? ಸಮಾಜ ಗೌರವಿಸುವಂಥ ಸಂಗತಿಯನ್ನು ವ್ಯಭಿಚಾರ ಅನ್ನೋದು. ಅದಕ್ಕೆ ಬಸವಣ್ಣ ವ್ಯಭಿಚಾರ ಅಂದ್ರೆ ಹೆಂಗಪ್ಪ ಅಂತ ಹೇಳಿ ಕೋಟ ನಾಣ್ಯ ಇದ್ದಂಗೆ, ಕಳ್ಳದಮ್ಮ ಕೋಟ ನೋಟ್ ಇದ್ದಂಗೆ. ಕೋಟ ನೋಟ್ ಚಲಾವಣೆಗೆ ಬರ್ತತೇನು? ಬರಲ್ಲ. ಅದೇನಾದ್ರು ಕೋಟ ಅಂತ ಗೊತ್ತಾದ್ರೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಹಾಗೆ ವ್ಯಭಿಚಾರವು ಕೂಡ ಕೋಟ ನೋಟ್ ಇದ್ದಂಗೆ ಅಂತ ಹೇಳಿ ಆ ಕಥೆಯ ಒಂದು ಶೀರ್ಷಿಕೆಯನ್ನು ಕೊಟ್ಟು ಕತೆ ಹೇಳ್ತಾ ಹೋಗ್ತಾರೆ. ಹಾದರಕ್ಕೆ ಹೋದರೆ ಕಳ್ಳದಮ್ಮವಾಯಿತು, ಹಾಳು ಗೋಡೆಗೆ ಹೋದರೆ ಚೇಳೂರಿತ್ತು. ಆಕೆ ಏನು ಮಾಡಿದ್ಲು ಅಂತಂದ್ರೆ, ಒಬ್ಬ ಯಾರೋ ಒಬ್ಬನ ಹೆಂಡತಿ ಆತನ ಜೊತೆ ಸಂಸಾರ ಮಾಡಿಕೊಂಡಿರ್ಬೇಕಿತ್ತು. ಆದ್ರೆ ಒಬ್ಬ ವಿಟಪುರುಷನ ಸಹವಾಸಕ್ಕೆ ಬಿದ್ದು ಬಿಡ್ತಾಳೆ. ವಿಟಪುರುಷನ ಸಹವಾಸಕ್ಕೆ ಬಿದ್ದು ಮನೆಗೆ ಸೇರಕ್ಕಾಗೋದಿಲ್ಲ. ಅದಕ್ಕೇನು ಮಾಡಿದ್ಲು ಅಂತೇಳಿ ಒಂದು ಹಾಳು ಗೋಡೆ ಮರಿಗೆ ಹೋದ್ಲು. ಅಲ್ಲಿ ಬಾ ನೀನು ಅಂಥೇಳಿ ಹಾಳು ಗೋಡೆ ಮರಿಗೆ ಹೋಗಿ ಅಲ್ಲಿ ಸೇರೋಣ ಅಂತ ಹೋದಾಗ ಹಾಳು ಗೋಡೆ ಮರಿಗೆ ಸುಪ್ಪತ್ತಿಗೆ ಇರ್ತತ. ಹಾಳು ಗೋಡೆ ಮರಿಗಿನ ಚೇಳು ಹುಳ ಉಪ್ಪುಡಿಗಳಿರ್ತವೆ. ಆಕೆ ಕಾಲಿಗೆ ಚೇಳು ಕಚ್ಚಿಬಿಡ್ತು. ಚೇಳು ಕಚ್ಚಿದಾಗ ಹೆಂಗಾಗಬೇಡ ಆಕೆ ಪರಿಸ್ಥಿತಿ. ಹಾಳು ಗೋಡೆಗೆ ಹೋದರೆ ಚೇಳೂರಿತ್ತು, ಅಬ್ಬರವ ಕೇಳಿ ತಳವಾರ ಹುಟ್ಟ ಸೀರೆಯ ಸುಲಿದ. ಆ ಚೇಳು ಕಚ್ಚಿದಾಗ ಉರಿತಾಳಕ್ಕಾಗದೆ ಜೋರು ಬಾಯಿ ಬಡ್ಕೊಳಕ್ ಶುರು ಮಾಡಿದ್ಲು, ಒದ್ದಾಡಕ್ಕೆ ಶುರು ಮಾಡಿದ್ಲು, ಕಿರ್ಚಾಡೋದಕ್ಕೆ ಶುರು ಮಾಡಿದ್ಲು. ಹಂಗೆ ಒದ್ದಾಡಿ ಕಿರ್ಚಾಡಿ ಮಾಡ್ತಿದ್ದಾಗ ಅವನೇನು ಮಾಡಿದ, ವಿಟಪುರುಷ ಕಾಲು ಕಿತ್ತ ಅಲ್ಲಿಂದ. ಇದು ಯಾಕೋ ಸರಿ ಹೋಗಲ್ಲ, ಜನಗಳ ಕೈಗೆ ಸಿಕ್ಕಾಕೊಂಡ್ರೆ ಮರ್ಯಾದೆ ಹರಾಜಾಗುವಂಥದ್ದಿದು ಅಂಥೇಳಿ ಅಲ್ಲಿಂದ ಕಾಲು ಕಿತ್ತ. ಅವಾಗ ಆ ಕಾಲ್ ಕಿತ್ತ ಇವಳು ಅಲ್ಲಿ ಒಬ್ಬಳೆ ಬಾಯಿ ಬಡ್ಕೊಳ್ತಿದ್ದಾಳೆ. ಬಾಯಿ ಬಡ್ಕೊಳ್ತಿರ್ಬೇಕಾದ್ರೆ ಊರ ತಳವಾರ ಅಂದ್ರೆ ಇವತ್ತು ಜಾತಿ ತಳವಾರ ಅಂತ ಭಾವಿಸ್ಕೊಳ್ಳೋದಲ್ಲ. ತಳವಾರ ಅನ್ನೋದು ಅದು ಕಾಯಕದ ಹೆಸರು. ಅದು
ಅವತ್ತಿನ ಕಾಲಕ್ಕೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ಇವತ್ತು ಗೂರ್ಖಾಗಳು ಬರ್ತಾರೆ ನೋಡ್ರಿ, ಹಿಂಗೆ ಟೊಕ್ 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 ಅಂತ ರಸ್ತೆ ಮೇಲೆ ಬೆತ್ತ ಬಡ್ಕೊಂಡು ರಾತ್ರಿ ಹೊತ್ತು ಗಸ್ತು ಕಾಯ್ತಾ ಇರ್ತಾರೆ. ಹಂಗೆ ಊರು ಗಸ್ತು ಕಾಯುವಂಥವ್ರು, ಊರನ್ನ ರಕ್ಷಣೆ ಮಾಡುವಂತ ಉದ್ಯೋಗಕ್ಕೆ ತಳವಾರಿಕೆ ಅಂತ ಕರಿತಾ ಇದ್ರು. ಆ ತಳವಾರ ಏನು ಮಾಡ್ದ, ಈಕೆ ಗದ್ಲ ಕೇಳಿಸ್ಕೊಂತಲ್ಲ, ಅಬ್ಬರವ ಕೇಳಿ ಅವನು ಅಲ್ಲಿಗೆ ಹೋಗ್ತಾನೆ. ಯಾರೋ ಹೆಣ್ಣು ಮಗಳು ಕಿರ್ಚಾಡ್ತಿದ್ದಾಳೆ, ಏನೋ ತೊಂದರೆ ಆಗಿರ್ಬೇಕು ಅಂತ ಅವನು ಹೋದ್ರೆ, ಆ ಹೆಣ್ಣು ಮಗಳು ಇರಬಾರ್ದಂತ ರೀತಿ ಒಳಗೆ ಒಬ್ಬ ಮರ್ಯಾದಸ್ಥರ ಮನೆ ಹೆಣ್ಣು ಮಗಳು ಅಲ್ಲಿ ಬಂದು ನಿಂತು ಬಿಟ್ಟಿದ್ದಾಳೆ. ಬರಬಾರ್ದು ಆ ಜಾಗಕ್ಕೆ ಆಕೆ, ಆ ಹೊತ್ತಿನಲ್ಲಿ ಬರಬಾರ್ದು, ಹಂಗೆ ಬರಬಾರ್ದು, ಬಂದು ಬಿಟ್ಟಿದ್ದಾಳೆ. ಇವನು ಹೋಗಿ ಏನು ಮಾಡಿದ ಅಂತ ಹೇಳಿದ್ರೆ, ಏನವ್ವ ಕತೆ ನಿಂದು, ಹೇಳ್ಬೇಕೋ ಬೇಡ, ಆಕೆ ಹೇಳ್ಬೇಕೋ ಬೇಡ. ಕೊನೆಗೆ ಇವನಿಗೆಲ್ಲ ಅರ್ಥ ಆಗಿಬಿಡ್ತು, ಆಕೆಯನ್ನು ನೋಡಿ ಅರ್ಥ ಆಗಿಬಿಡ್ತು. ಅರ್ಥ ಆಗಿ ಅಂದವನು, ಈ ಸುದ್ದಿ ನಾನು ಊರು ತುಂಬ ಎಲ್ಲೂ ಹಬ್ಸಲ್ಲ, ಈ ಸುದ್ದಿ ಊರು ತುಂಬ ಹಬ್ಸಲ್ಲ, ಪಂಚಾಯತಿ ಕಟ್ಟಿಗೆ ಒಯ್ಯಲ್ಲ ನಿನ್ನನ್ನು, ಮತ್ತು ಏನಾರ ಕೊಡು ಅಂತ ಕೇಳ್ತಾನ. ಅವ್ರು ಏನಾರ ಕೊಡು ಅಂತ ಕೇಳಿದಾಗ ಅವಳು ಏನು ಕೊಡಬೇಕು, ತಾಳಿ ಬಿಚ್ಕೊಡೋಕತ್ತೇನು, ಬೆಂಡೋಲೆ ಅಂತ ಬಿಚ್ಕೊಟ್ರೆ ಮನೆಗೆ ಸುಮ್ಮನೆ ಇರ್ತಾರ. ಆಕೆ ಏನು ಮಾಡಿಲ್ಲ ಅಂತೇಳಿ ಮೈಮ್ಯಾಗಿನ ಏನು ಕೊಡೋಕ್ಕಾಗಲ್ಲಪ್ಪ ನನಗೀಗ ಅಂತ. ಅವನೇನಂತ, ಈಗ ಬಿಟ್ಟರೆ ಏನು ಸಿಗಲ್ಲ ನನಗೆ ಅಂತ ಅವನು. ಅದಕ್ಕೆ ಕೊಡೋದಾದ್ರೆ ಈಗಲೇ ಕೊಟ್ಟು ಹೋಗಬೇಕು, ಮೈ ಮೇಲೆ ಸೀರೆ ಕೊಡು ಅಂತ ಕೇಳ್ತಾನೆ ಅವನು. ಅಬ್ಬರವ ಕೇಳಿ ತಳವಾರ ಉಟ್ಟ ಸೀರೆಯ ಸುಲಿದ. ಆಕೆ ಮೈಮ್ಯಾಗಿನ ಸೀರೆ ಸುಲ್ಕೊಂಡ್ಬಿಟ್ಟ. ಮೈಮೇಲಿನ ಸೀರೆ ಬಿಚ್ಕೊಂಡ್ರೆ ಮತ್ತೆ ಹೆಣ್ಣು ಮಗಳು ಮನೆಗೆ ಹೆಂಗೆ ಹೋಗ್ಬೇಕು, ಹೆಂಗೆಂಗೋ ಅಲ್ಲಿ ಒಂದಿಷ್ಟು ಹೊತ್ತು ಬಚ್ಚಿಟ್ಕೊಂಡು ಇಲ್ಲೊಂದಿಷ್ಟು ಹೊತ್ತು ಬಚ್ಚಿಟ್ಕೊಂಡು ಜನಗಳಿಗೆ ತಲೆ ಮರೆಸ್ಕೊಂಡು ಮೈ ಮರೆಸ್ಕೊಂಡು ಹೆಂಗೋ ಮಾಡ್ಕೊಂಡು ಅಪವೇಳೆ ಒಳಗೆ ಅರೆಬೆತ್ತಲೆ ಒಳಗೆ ಮನೆ ಬಾಗಿಲಿಗೆ ಹೋದ್ಲು. ಗಂಡ ಆ ಸ್ಥಿತಿ ಒಳಗೆ ನೋಡಿ ಸುಮ್ಮನಿರ್ತಾನೆ ಅವನು. ನಾಚಿ ಹೋದರೆ ಮನೆಯ ಗಂಡ ಬೆನ್ನ ಬಾರನೆತ್ತಿದ. ಬಸವಣ್ಣ ಹೇಳೋದು, ಬೆನ್ನ ಮೇಲೆ ಬಾಸುಂಡೆ ಬರಂಗೆ ಬಾರಿಕೋಲ್ ತಗೊಂಡು ಬಾರಿಸಿಬಿಟ್ನಂತೆ. ಯಾಕೆ ಹಿಂಗೆ ಬಂದೆ ನೀನು ಅಂತೇಳಿ, ಅರೆಬೆತ್ತಲೆಯಾಗಿ ಬಂದಿದೀಯ ಅಂದರೆ ಏನೋ ಮಾಡಬಾರ್ದು ಮಾಡಿ ಅಂತೇಳಿ ಚೆನ್ನಾಗಿ ಬಾರಿಸಿಬಿಟ್ನಂತೆ. ಬಸವಣ್ಣವ್ರು ಕೊನೆಗೆ ಹೇಳ್ತಾರೆ, ಅರಸು ಕೂಡಲ ಸಂಗಮ ದೇವ ದಂಡವ ಕೊಂಡ. ಅರಸು ಕೂಡಲ ಸಂಗಮ ದೇವ ದಂಡವ ಕೊಂಡ. ನಮ್ಮೆಲ್ಲರಿಗೂ ಗಂಡ ಅವ ಕೂಡಲ ಸಂಗಮ ದೇವ, ನಮ್ಮೆಲ್ಲರಿಗೂ ಗಂಡ ಕೂಡಲ ಸಂಗಮ ದೇವ. ಅವನನ್ನು ಕಟ್ಟಿಕೊಂಡು ಆದಮೇಲೆ ನಾವು ಮತ್ತೆ ಇನ್ನೊಬ್ಬರು ಅದರೇ ಅಂತ ಹೋದ್ವಿ ಅಂದ್ರೆ ಆ ಹೆಣ್ಣಿನ ಪರಿಸ್ಥಿತಿ ನಮಗೆ ಆಕತಿ, ದಂಡ ಕೊಡ್ಬೇಕಾಕತಿ ಅಂತ ಹೇಳಿ ಬಸವಣ್ಣ ಈ ವಚನವನ್ನು ಹೇಳ್ತಾ ಇರೋದು. ಬರೀ ಲಿಂಗಕ್ಕೆ ಸಂಬಂಧಪಟ್ಟಂತ ಬದ್ಧತೆ ಅಷ್ಟೇ ಅಲ್ಲ, ಬದುಕಿನೊಳಗೆ ಯಾವ ಕಮಿಟ್ಮೆಂಟ್ನಿಂದಲೂ ಕೂಡ ನಾವು ಹಿಂಗೆ ವಿಮುಖರಾಗಿ ಕೇಳ್ತಾ ಹೋಗ್ತೀವಿ. ಇಲ್ಲಿಯೂ ಮಾಡೋದು ಅಲ್ಲಿಯೂ ಮಾಡೋದು ಅಂತೇಳಿ ಮಾಡ್ಕೊಂತ ಹೊಂಟ್ವಿ ಅಂತಂದ್ರೆ ಅನುಭವಿಸ್ಬೇಕಾದೀತು ಅಂತೇಳಿ ಬಸವಣ್ಣ ಒಬ್ಬ ಪತಿವ್ರತ ಸ್ತ್ರೀ ಗಂಡನ ಜೊತೆಯಲ್ಲಿ ಸಂಸಾರ ಮಾಡಿಕೊಂಡಿರ್ಬೇಕಾದಂಥ ಒಬ್ಬ ಹೆಣ್ಮಗಳು ವ್ಯಭಿಚಾರವನ್ನು ಮಾಡಿದ್ರೆ ಆಕೆ ಎಂಥ ದುಸ್ಥಿತಿ ಬರುತ್ತೆ ಅನ್ನೋದನ್ನು ಉದಾಹರಣೆ ಕೊಡೋದ್ರ ಮೂಲಕವಾಗಿ ಬಸವಣ್ಣ ಹೇಳ್ತಿದ್ದಾರೆ. ನಾನು ಗಂಡ, ಈ ಗಂಡ ಲಿಂಗಪ್ಪ ಗಂಡ, ಆತನಿಗೆ ನಾವು ಹೆಂಡತಿಯರು, ಶರಣಸತಿ ಲಿಂಗಪತಿ. ಆ ಗಂಡನ ಜೊತೆಯಲ್ಲಿ ಅಚ್ಚುಕಟ್ಟಾಗಿ ಸಂಸಾರ ಮಾಡಿಕೊಂಡು ಹೋಗೋದು ಬಿಟ್ಟು ಆ ಗಂಡನ ಕೆಳಗೆ ಮಾಡಿ ಇನ್ನೊಬ್ಬನಿಗೆ ನಾವು ಹೋಗ್ತೀವಿ ಅಂತಂದ್ರೆ ಏನರ್ಥ ಇದೆ, ಏನರ್ಥ ಇದೆ ಅದಕ್ಕೆ ಬಸವಣ್ಣ ಹೇಳಿದ್ದು, ಈ ಗಂಡನ ಬಿಟ್ಟು ಬೇರೆ ಕಡೆ ನೋಡಿದ್ರೆ ನೀವು ಅಂತಂದ್ರೆ ವ್ಯಭಿಚಾರ ಆದಂಗಕ್ಕತ್ರಪ್ಪ. ಆಧ್ಯಾತ್ಮಿಕ ವ್ಯಭಿಚಾರ, ಆಧ್ಯಾತ್ಮಿಕವಾದಂಥ ವ್ಯಭಿಚಾರ ಅದು. ಆ ವ್ಯಭಿಚಾರವನ್ನು ಮಾಡಕ್ಕೆ ಹೋಗಬೇಡ್ರಿ. ಆ ವ್ಯಭಿಚಾರ ಮಾಡಿದ್ರಿ ಅಂದ್ರೆ ಅನುಭವಿಸ್ಬೇಕಾದೀತು ಆ ಹೆಣ್ಣುಮಗಳ ಥರದಲ್ಲಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾರೆ. ಆ ಕಾರಣಕ್ಕೋಸ್ಕರವಾಗಿ ಆ ಥರದ ಮನಸ್ಸು ವಿಚಲಿತವಾಗದೇ ಇರುವ ಹಾಗೆ ಭಕ್ತಿಯನ್ನ, ಏಕತ್ವವನ್ನ, ಏಕದೇವ ನಿಷ್ಠೆಯನ್ನ, ಕಾಯಕ ದಾಸೋಹ ನಿಷ್ಠೆಯನ್ನ ನಾವು ಅವಧರಿಸಿಕೊಳ್ಬೇಕಾಗ್ತದೆ. ಹಾಗೆ ಅವಧರಿಸಿಕೊಂಡ್ವಿ ಅಂತಂದ್ರೆ ಅದನ್ನ ಅವಧಾನ ಭಕ್ತಿ ಪ್ರಸಾದಿಸ್ತಲ ಅಂತ ಕರೀತಾರೆ. ಅವಧಾನ ಭಕ್ತಿ ಪ್ರಸಾದಿಸ್ತಲ ಅಂತ ಕರೀತಾರೆ. ಅಂತ ಅವಧಾನ ಭಕ್ತಿಯನ್ನು ಅನುಸರಿಸ್ಕೊಳ್ತಾ ಹೋಗ್ತಾ ಇರಬೇಕಾದ್ರೆ ನಮಗೆ ಗೊತ್ತಾಗ್ತದೆ, ನನ್ನೊಳಗೆ ಲಿಂಗ ಐತಪ್ಪ, ನಾನು ಲಿಂಗ ಬಿಟ್ಟರೆ ಬೇರೆ ಏನೂ ಅಲ್ಲ ಅನ್ನುವಂಥ ತಿಳುವಳಿಕೆ ನಮಗೆ ಮೂಡುತ್ತೆ. ಆ ತಿಳುವಳಿಕೆ ಮೂಡಿದಾಗ ಅನುಭವ ಆದಾಗ ನಮಗೆ ಆನಂದ ಆಕತಿ. ಎಷ್ಟು ಹುಡುಕಿದೋ ಮಾರಯ್ಯ, ಕಾಶಿ ಹುಡುಕಿದೆ, ಕೇದಾರ ಹುಡುಕಿದೆ, ಮೆಕ್ಕ ಹುಡುಕಿದೆ, ಮದೀನಾ ಹುಡುಕಿದೆ, ಎಲ್ಲೆಲ್ಲಿ ಹುಡುಕಿದೆ, ಹುಡುಕಬಾರದ ಜಾಗದಲ್ಲೆಲ್ಲ ಹುಡುಕಿದೆ. ಎಲ್ಲಿ ಹುಡುಕಿದ್ರು ಸಿಗಲಾರ್ದವ ನನ್ನೊಳಗೆ ಸಿಕ್ಕ, ಎಲ್ಲಿ ಹುಡುಕಿದ್ರು ಸಿಗಲಾರ್ದಿರೋಂಥವನು ನನ್ನೊಳಗೆ ಸಿಕ್ಕ ಅಂತ ಹೇಳಿ ಆನಂದ ಆಗೋಕ್ಕೆ ಶುರುವಾಕತಿ. ನಾನೇ ಅದಿನಲ್ಲಪ್ಪ ಅನ್ನುವಂಥ ಆನಂದ ಆಗೋದಕ್ಕೆ ಶುರುವಾಗ್ತದೆ. ಅಂತ ಆನಂದ ನಮ್ಮದಾಯಿತು ಅಂತ ಹೇಳಿದ್ರೆ ಸಮರಸವಲ್ಲದೆ ಬೇರೇನೂ ಅಲ್ಲ ಅಂತ ಹೇಳ್ತಾರೆ. ಅದನ್ನೇ ಭಕ್ತ ಆನಂದಾತು ಅಂತ ಹೇಳಿದ್ರೆ ಶರಣಸ್ಥಳ. ಅದು ಆನಂದ ಆತು ಅಂದ್ರೆ ಶರಣಸ್ಥಳ. ಆ ಆನಂದ ಆದಾಗ ನಮಗನ್ಸುತ್ತೆ ಎಂಥ ಅನುಭವ ಬರುತ್ತೆ ನಮ್ಮ ಬದುಕಿನೊಳಗೆ ಅಂತಂದ್ರೆ, ನನ್ನೊಳಗೆ ಲಿಂಗ ಅದನೆ ಅನ್ನೋದು ಅನುಭವ ಇದೆಯಲ್ಲ, ಅದರ ಜೊತೆಯಲ್ಲಿ ಇನ್ನೊಂದು ಅನುಭವ ಬರ್ತದೆ ನಮಗೇನಪ್ಪ ಅಂತಂದ್ರೆ, ನನ್ನಂತೆಯೇ ಇದೆಲ್ಲದು ಲಿಂಗ ಅನ್ನುವಂಥ ಅನುಭವ ಬರುತ್ತೆ. ಅವಾಗ ಅವನು ಅಂದ್ಕೊಳ್ತಾನೆ, ನಾನು
ಶರಣ ಸತಿಯಾಗಿ ಲಿಂಗಪತಿಯಾಗಿ ಜಗತ್ತಿನ ರೂಪದಲ್ಲಿ ದೇವರಿದ್ದಾನೆ ಅಂತೇಳಿ ಆತನಿಗೆ ಭಾವ ಬರ್ತದೆ. ಹಾಗಾಗಿ ಶರಣ ಸತಿ ಲಿಂಗಪತಿ ಅನ್ನುವಂಥ ಭಾವದೊಳಗೆ ಎರಡಿಲ್ಲದಂತೆ ಸಮಾಜದ ರೂಪದಲ್ಲಿರ್ತಕ್ಕಂಥ ಜಂಗಮವನ್ನ ಆಧರಿಸಿಕೊಳ್ಳುತ್ತಾ ಸತ್ಕರಿಸಿಕೊಳ್ಳುತ್ತಾ ಸೇವೆ ಮಾಡಿಕೊಳ್ಳುತ್ತಾ ತನ್ನ ಬದುಕನ್ನು ಸಾರ್ಥಕ ಮಾಡಿಕೊಳ್ತಾ ಹೋಗ್ತಾನೆ ಶರಣಸ್ಥಳದಲ್ಲಿರ್ತಕ್ಕಂಥ ಭಕ್ತನು. ಶರಣಸ್ಥಳದಲ್ಲಿರ್ತಕ್ಕಂಥ ಭಕ್ತನು ಅವನಿಗೆ ಆನಂದ ಎಷ್ಟು ಆನಂದಪ್ಪ ಅಂತಂದ್ರೆ, ಯಾರೇ ಬಂದು ನನಗೆ ಒಂದಿಷ್ಟು ಹಸಿವಾಗಿದೆ ಉಣ್ಣಕ್ಕೆ ಕೊಡು ಅಂದರೆ ಲಿಂಗಯ್ಯನೇ ಕೇಳ್ತದನ್ ಬಾರು ಉಣ್ಣು ಬಾ ಅಂತೇಳಿ ಹೊಟ್ಟೆ ತುಂಬ ಉಣ್ಣಕ್ಕೆ ನೀಡಿ ಕಳಿಸ್ತಾನೆ ಅವನು. ಮತ್ತು ಯಾರೇ ಬಂದು ಒಂದು ಮಾತು ಬೈದರು ಅಂತ ಹೇಳಿದ್ರೆ ಬೈಯೋ ಅಧಿಕಾರ ಐತಿ ಬಿಡಪ್ಪ ಅವರಿಗೆ, ನನ್ನ ಒಡೆಯರದರವರು ಅಂತೇಳಿ ಅದನ್ನು ಭಾಳ ಮನಸ್ಸಿಗೆ ಕೇಳೋದಿಲ್ಲ. ಒಡೆಯರು ಬೈತಾರೆ, ನಾನು ಅವ್ರ ಕೈಯೊಳಗಿರ್ತಕ್ಕಂಥ ಕಂದ, ಅವ್ರ ಕೈಯೊಳಗಿರ್ತಕ್ಕಂಥ ಆಳು ನಾನು ಅಂತೇಳಿ ಭಾವಿಸಿಕೊಂಡು ಅದನ್ನು ತೃಪ್ತಿಯಿಂದ ಸ್ವೀಕಾರ ಮಾಡಿಕೊಂಡು ಸುಮ್ಮನೆ ಇರ್ತಾನೆ, ಸಮಾಧಾನದೊಳಗಿರ್ತಾನೆ. ಹಂಗೆ ಇರ್ತಕ್ಕಂಥ ದೌರ್ಬಲ್ಯದ ಸಂಕೇತ ಅಲ್ಲದು, ದೌರ್ಬಲ್ಯದ ಸಂಕೇತ ಅಲ್ಲ. ಎಡದ ಕೆನ್ನೆಗೆ ಹೊಡೆದ್ರೆ ಬಲದ ಕೆನ್ನೆ ಕೊಡು ಅಂತ ಹೇಳಿ, ಎಡದ ಕಾಲಲ್ಲಿ ಹೋದ್ರೆ ಬಲದ ಕಾಲಲ್ಲಿ ಒದಿ ಅಂತ ಹೇಳಿ ಅನ್ನೋದು ಇಂಥವೆಲ್ಲ ದೌರ್ಬಲ್ಯದ ಸಂಕೇತವಲ್ಲ, ಆತ್ಮಬಲದ ಸಂಕೇತ. ಬಸವಣ್ಣನ ಹಾಗೆ ನಿಂತುಕೊಂಡು ಆ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಯಾರಾದರೂ ನಮ್ಮ ಕೆನ್ನೆಗೆ ಹೊಡೆದಾಗ ಈ ಕೆನ್ನೆಗೆ ಒಂದ್ಸರಿ ಹೊಡೆಯಪ್ಪ ಅಂತಂದ್ರೆ ಆ ಕ್ಷಣದಲ್ಲಿ ಆ ಎದುರಿಗಿರ್ತಕ್ಕಂಥವನ ಆತ್ಮವಿಶ್ವಾಸ ಸಂಪೂರ್ಣವಾಗಿ ಕಳೆದು ಹೋಗಿ ನಮ್ಮ ಮೇಲೆ ಕೈ ಮಾಡೋದಕ್ಕೆ ಮನಸ್ಸೇ ಬರೋದಿಲ್ಲ. ಎಷ್ಟು ದೂರ ಕೊಡ್ತಿದ್ರು ಬಿಜ್ಜಳನಿಗೆ ಬಸವಣ್ಣನ ಮೇಲೆ. ಬಿಜ್ಜಳ ತಕ್ಷಣ ವಿಚಾರಣೆ ಮಾಡಕ್ಕೆ ಹೋಗ್ತಿದ್ದಿಲ್ಲ. ಯಾಕೆ ಅಂದರೆ ಬಸವಣ್ಣನ ಆತ್ಮವಿಶ್ವಾಸ ಹಂಗಿತ್ತು. ಆಯ್ತಪ್ಪ ನೋಡ್ಕೊ ಬಿಜ್ಜಳ, ಅದರಲ್ಲಿ ಏನೈತಿ ಅನ್ನೋರು ಬಸವಣ್ಣವ್ರು. ನೋಡ್ಕೊ ಅದರಲ್ಲಿ ಏನೈತಿ ಅಂಥೇಳಿ ಒಂದ್ಸರಿ ಬಸವಣ್ಣ ಕಲ್ಯಾಣದೊಳಗಿರಬೇಕಾದ್ರೆ ಎಂಥ ಘಟನೆ ನಡೆಯುತ್ತೆ ಅಂತ ಹೇಳಿದ್ರೆ, ಸಾವಿರಾರು ಜನ ಹರಿಹರ ಬರೀತಾರೆ, 12,000 ಜನ ಶರಣರು ಬಂದ್ಬಿಟ್ರಂತೆ ಕಲ್ಯಾಣಕ್ಕೆ ಒಮ್ಮೆಲೆ. 12,000 ಜನ ಶರಣರು ಕಲ್ಯಾಣಕ್ಕೆ ಬಂದಾಗ ಬಸವಣ್ಣವ್ರು ಏನು ಮಾಡಿದ್ರು ಅಂತೇಳಿ ಹಗಲು ರಾತ್ರಿ ಅವ್ರಿಗೆ ಸತ್ಕಾರ ಮಾಡಿದ್ರಂತೆ. ಒಂದು ಹಗಲು ಒಂದು ರಾತ್ರಿ ಬೇಕಾಯ್ತಂತೆ ಅವ್ರಿಗೆಲ್ಲರಿಗೂ ಸತ್ಕಾರ ಮಾಡೋದಕ್ಕೆ. ಶಿವರಾತ್ರಿ ಆಗೋಗ್ಬಿಡ್ತು ಬಸವಣ್ಣವ್ರಿಗೆ. ಬಸವಣ್ಣ ಅವಾಗ ಸಂಕಲ್ಪ ಮಾಡಿಕೊಂಡ್ರಂತೆ, ಇನ್ಮೇಲಿಂದ ನಿತ್ಯ ಶಿವರಾತ್ರಿ ಮಾಡಬೇಕು, ಹಂಗೆ ಶರಣರು ಬರಲಿ ನಮ್ಮ ಮನೆಗೆ ಅಂತ ಸಂಕಲ್ಪ ಮಾಡಿಕೊಂಡು ಬೇಡ್ಕೊಂಡ್ರಂತೆ. ಹೀಗೆ ನಿತ್ಯ ಶರಣರು ಬರೋದು ಹೋಗೋದು ಅವರಿಗೆ ಮಾಡೋದು ನೀಡೋದು ಇದೆಲ್ಲ ಮಾಡ್ಕೊಳ್ತಾ ಬಸವಣ್ಣ ಹೋಗ್ತಾ ಇದ್ರು. ಅವಾಗ ಬಿಜ್ಜಳನ ಬಳಿಗೆ ಹೋಗಿ ದೂರು ಕೊಡ್ತಾರೆ. ಏನು ಬಿಜ್ಜಳ, ಹಗಲೆಲ್ಲ ಬಸವಣ್ಣ ಅಂತೀಯ ನೀನು, ಹಗಲೆಲ್ಲ ಬಸವಣ್ಣ ಅಂತೀಯ, ಏನು ಬಸವಣ್ಣ ಮಾಡ್ತಿರೋದು? ನಿನ್ನ ಭಂಡಾರದೊಳಗಿರುವಂಥ ದುಡ್ಡು ಕಾಸು ಎಲ್ಲ ತಗೊಂಡು ಹೋಗಿ ಅವ್ರು ಯಾರೋ ಜಂಗಮರಂತೆ, ಅವ್ರು ಯಾರೋ ಶರಣರಂತೆ, ಅವ್ರಿಗೆ ಉಣಿಸಿ ತಿನ್ನಿಸಿ ಹಾಳು ಮಾಡ್ತಿದ್ದೋ ನಾವು, ಒಂದು ಸ್ವಲ್ಪ ವಿಚಾರಣೆ ಮಾಡಿ ನೀನು ಅಂತ ಕೇಳ್ತಾರೆ. ಸ್ವಲ್ಪ ವಿಚಾರಣೆ ಮಾಡಿ, ಯಾಕಿಷ್ಟು ಮಾಡ್ತೀನಿ, ಯಾಕಿಷ್ಟು ಅವ್ರಿಗೆ ಅಷ್ಟು ಸದರ ಕೊಟ್ಟು ನೀನು? ಒಂದ್ಸರಿ ನೋಡು, ಈ ಮೊನ್ನೆ 12,000 ಜನ ಬಂದ್ರಂತೆ, ಎಲ್ಲಿಂದ ತಂದು ಹಾಕಬೇಕು ಒಂದೇ ಸರಿಗೆ? ಅವ್ರು ಬೇಡಿದ್ದನ್ನೆಲ್ಲ ಕೊಟ್ಟರಂತೆ ಬಸವಣ್ಣವರಿಗೆ. ಹೀಗೆ ಬಸವಣ್ಣನವ್ರ ಬಗ್ಗೆ ಇಲ್ಲ ಸಲ್ಲದ ದೂರುಗಳನ್ನು ಬಿಜ್ಜಳನ ಹತ್ರ ಪದೇ ಹೇಳಿದಾಗ ಬಿಜ್ಜಳ ಅನಿವಾರ್ಯವಾಗಿ ಬಸವಣ್ಣವರಿಗೆ ಒಂದಿನ ಬಂದು ಪ್ರಶ್ನೆ ಮಾಡಲೇಬೇಕಾಯ್ತು. ಬಸವಣ್ಣ, ಮತ್ತು ಏನಪ್ಪ ನಿನ್ನ ಕತೆ, ಹಿಂಗೆ ದೂರುಗಳು ಬಂದಿದ್ದಾವಲ್ಲ ಅಂದಾಗ ಬಸವಣ್ಣವ್ರು ಹೇಳ್ತಾರೆ, ಊರ ಮುಂದೆ ಹಳ್ಳ ಹರಿಯುತ್ತಿರಲು ಓರೆಯಾವಿನ ಬೆನ್ನಲ್ಲಿ ಹೋಗಲದೆ ಕಯ್ಯ, ಲಜ್ಜೆಗೆಡಲೇಕೆ ನಾಣುಗೆಡಲೇಕೆ ಕೂಡಲ ಸಂಗನ ಶರಣರ ಉಳ್ಳನ್ನಕ್ಕರ ಬಿಜ್ಜಳದ ಭಂಡಾರವೆನಗೇಕೆ ಅವ್ರು ಹೇಳಿದ್ದು. ನೋಡಿ ಎಷ್ಟು ಅದ್ಭುತ ಮಾಡ್ತಿದ್ರು ಅಲ್ಲಿ ಕಲ್ಯಾಣದೊಳಗೆ ಅಂತಂದರೆ. ಈಗ ನೀವು ಈ ಪ್ರವಚನ ಸಮಾರಂಭ ಮಾಡ್ತಿದ್ದೀರಲ್ಲ, ಸರ್ಕಾರದ ಏನಾರು ಅನುದಾನ ತೊಗೊಂಡಿರೇನು? ಯಾರು ತೊಗೊಂಡಿರೇನು? ಇಲ್ಲಪ್ಪ, ಪ್ರವಚನಕಾರರು ಬರ್ತಾರೆ, ಅವ್ರಿಗೆ ದಕ್ಷಿಣೆ ಕೊಡಬೇಕು, ಈ ಶಾಮಿಯಾನದವ್ರಿಗೆ ಬಾಡಿಗೆ ಕೊಡಬೇಕು, ಕಲಾವಿದರಿಗೆ ಸಂಭಾವನೆ ಕೊಡಬೇಕು, ಮೈಕಿಗೆ ಬಾಡಿಗೆ ದುಡ್ಡು ಕೊಡಬೇಕು, ಮತ್ತು ಏನಾರು ಕೊಡ್ರಿ ಅಂತ ಸರ್ಕಾರದ ಕೇಳಿರೇನು? ಯಾರ್ದು? ನೀವೇ ನನ್ನ ಕೈಲಿ 100 ರೂಪಾಯಿ ಆಗುತ್ತೆ, ನನ್ನ ಕೈಲಿ 200 ರೂಪಾಯಿ ಆಗುತ್ತೆ, ನನ್ನ ಕೈಲಿ 1 ರೂಪಾಯಿ ಆಗುತ್ತೆ, ನನ್ನ ಕೈಲಿ 10 ರೂಪಾಯಿ ಆಗುತ್ತೆ, ನನ್ನ ಕೈಲಿ 1 ಲಕ್ಷ ರೂಪಾಯಿ ಆಗುತ್ತೆ ಅಂತೇಳಿ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಯಾರ್ಯಾರು ಕೊಡ್ತಾರೋ ಅವರೆಲ್ಲರದನ್ನು ಸಮಭಾವದೊಳಗೆ ಸ್ವೀಕಾರ ಮಾಡಿಕೊಂಡು ಅದನ್ನು ಒಂದು ಕಡೆ ಸೇರಿಸಿ ನಡೆಸ್ತಾ ಇರುವಂಥದ್ದು ಇದು. ಹಾಗೆ ಬಸವಣ್ಣ ಏನು ಮಾಡ್ತಿದ್ರು ಅಂತಂದರೆ, ಕಲ್ಯಾಣದಲ್ಲಿರುವಂಥ ಶರಣರೆಲ್ಲರೂ ಕೂಡ ದುಡಿಮೆ ಮಾಡೋರಲ್ಲ, ಕಾಯಕ ಮಾಡಿ ಹೆಚ್ಚುವರಿಯಾಗಿ ಉಳಿದಿರ್ತಕ್ಕಂಥದ್ದನ್ನು ನಾಡಿನ ತೆರಿಗೆ ರೂಪದಲ್ಲಿ ಕಟ್ಟಬೇಕಾಗದನ್ನು ತೆರಿಗೆ ರೂಪದಲ್ಲಿ ಕಟ್ಟೋರು, ಹೆಚ್ಚುವರಿಯಾಗಿ ಉಳಿದಿರ್ತಕ್ಕಂಥದ್ದನ್ನು ನನ್ನ ಮನೆಗೆ ಇಟ್ಟುಕೊಳ್ಳೋದಲ್ಲ, ಅನುಭವ ಮಂಟಪದ ಮೂಲಕವಾಗಿ ಸಮಾಜ ಅನ್ನುವಂಥ ಜಂಗಮಕ್ಕೆ ದಾಸೋಹದಂತೆ ಸಲ್ಲಿಸಬೇಕು ಅಂತೇಳಿ ಕೊಟ್ಟು ಬಿಡ್ತಾ ಇದ್ರು. ಹಾಗೆ ಸಲ್ಲಿಸಿರ್ತಕ್ಕಂಥದ್ದೇ ಬೇಕಾದಷ್ಟಿತ್ತು ಬಿದ್ದಿತ್ತಲ್ಲಿ. ಬಸವಣ್ಣ ಅದನ್ನು ಹಂಚಿದ್ರು, ಬಸವಣ್ಣ ಅದನ್ನು ಉಣಿಸಿದ್ರು, ಬಸವಣ್ಣ ಅದರೊಳಗಿಂದ ತೆಗೆದುಕೊಟ್ಟು ನೀಡಿದ್ರು, ಮಾಡಿದ್ರು. ಹಂಗಾಗಿ ಬಸವಣ್ಣ ಹೇಳಿದ್ದು, ಬಿಜ್ಜಳ ನಿನ್ನ ಭಂಡಾರ ತಗೊಂಡು ಏನು ಮಾಡೋಣ, ಊರ್ ಮುಂದೆ ಹಾಲಳ್ಳ ಹರ್ಕೊಂಡು ಹೋಗ್ತೈತಿ,
ಅದ್ರಾಗ ಹೋಗಿ ಒಂದು ಲೋಟ ತುಂಬಿಕೊಂಡು ಬರ್ತೀನಪ್ಪ. ಹಾಲು ಹಳ್ಳದ ರೀತಿ ಒಳಗೆ ನಮ್ಮ ಶರಣರು ತಂದು 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 ಕೊಡ್ತಾ ಇದ್ದಾರೆ, ಅದನ್ನು ಮಾಡಿ ಹಾಕ್ತಿದೀವಿ ನಾವು. ಅದಿನ್ನು ಭಂಡಾರ ನನಗೆ ತಗೊಂಡು ಏನು ಮಾಡಲಿ? ಊರಿನ ಮುಂದೆ ಪುಕ್ಷಟ್ಟೆ ತುಂಬಿಕೊಂಡು ಹೋಗೋದಕ್ಕೆ ಹಾಲಿನ ಹಳ್ಳವೇ ಹರಿತಾ ಇರಬೇಕಾದ್ರೆ ಪಕ್ಕದ ಮನೆ ಹಸುವಿನ ಕೈಗೆ ಕೆಚ್ಚಲಕ್ಕೆ ಕೈ ಹಾಕಿ ಅದ್ರ ಹತ್ರನೂ ಒದಿಸ್ಕೊಂಡು 4 ಜನದಿದ್ರಿಗೆ ಬಯಸ್ಕೊಂಡು ಮರ್ಯಾದೆ ಯಾಕೆ ಕಳ್ಕೋಬೇಕು? ಲಜ್ಜೆಗೆಡಲೇಕೆ, ನಾಣುಗೆಡಲೇಕೆ, ಕೂಡಲ ಸಂಗನ ಶರಣರು ಉಳ್ಳನ್ನಕ್ಕರ ಬಿಜ್ಜಳನ ಭಂಡಾರವೆನಗೇಕೆ, ಬಿಜ್ಜಳನ ಭಂಡಾರವೆನಗೇಕೆ ಅಂತ ಹೇಳಿ ಬಸವಣ್ಣ ಹೇಳಿದ್ರು. ನಿನ್ನ ಭಂಡಾರದ 1 ಪೈಸೆ ತಗೊಂಡಿಲ್ಲ ನಾವು. ಲೆಕ್ಕ ಮಾಡಿಸ್ಲೇನು? ಮಾಡಿಸು, ಲೆಕ್ಕ ಮಾಡಿಸು. ಅದರಲ್ಲೇನು ತಂದಿಟ್ಟು ಎಣಿಸಿದ್ರು. ಲೆಕ್ಕದಲ್ಲಿ ಇರಬೇಕಾಗದ್ದಕ್ಕಿಂತಲೂ 50 ಲಕ್ಷ ಹೊನ್ನು ಹೆಚ್ಚು ಬಂದಿತ್ತಂತೆ ಬಿಜ್ಜಳನ ಭಂಡಾರದೊಳಗೆ. ಬಿಜ್ಜಳ ಅಂದ್ಕಂಡ ಎಂಥ ತಪ್ಪು ಮಾಡಿದಲ್ಲ ನಾನು ಅಂಥೇಳಿ. ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ಸತ್ಯಸಂಧತೆ ಈ 3ಗಳು ಬಸವಣ್ಣನೊಳಗೆ ಇದ್ದಿದ್ರಿಂದಾಗಿ ಇವುಗಳಿಗೆ ಮುಪ್ಪುರಿಯಾಗಿ ಬಸವಣ್ಣನೊಳಗಿದ್ದಂಥ ಒಂದು ಗುಣ ಏನಪ್ಪ ಅಂದ್ರೆ ವಿನಯವಂತಿಕೆ. ಯಾರ ಮೇಲೂ ಕೂಡ ಅಹಂಕಾರದಿಂದ ಹೋಗ್ತಿರಲಿಲ್ಲ. ಎಲ್ಲರನ್ನೂ ಕೂಡ ವಿನಯದಿಂದ ಕಂಡು ವಿನಯದಿಂದ ಆಧರಿಸುವಂಥ ಗುಣಸ್ವಭಾವಗಳು ಬಸವಣ್ಣವರಿಗಿದ್ವಲ್ಲ, ಆ ಗುಣಸ್ವಭಾವಗಳು ಚುಂಬಕ ಶಕ್ತಿಯಂತೆ ಬಸವಣ್ಣನವರ ಬಳಿಗೆ ಎಲ್ಲರನ್ನೂ ಕೂಡ ಸೆಳೀತಾ ಇತ್ತು. ಹಾಗಾಗಿ ಎಲ್ಲೆಲ್ಲಿಂದನೋ ಶರಣರು ಬರ್ತಾ ಇದ್ರು. ಬಸವಣ್ಣ ಅಂತಿದ್ರು, ಬರಲಿ ಶರಣರು ಬರಲಿ, ನಿತ್ಯ ನಿತ್ಯ ಶಿವರಾತ್ರಿಯನ್ನು ಮಾಡ್ತೀನಿ ಅಂತೇಳಿ ಹಿಂಗೆ ನೇಮ ಮಾಡಿಕೊಂಡಿದ್ರು. ಎಂಥ ಕಠಿಣ ಸಂದರ್ಭ ಬಂದರೂ ಕೂಡ ಬಸವಣ್ಣ ಹೆದರಲಿಲ್ಲ. ಬಸವಣ್ಣವ್ರ ಕಣ್ಣಿಗೆ ಎಲ್ಲರೂ ಕಾಣ್ತಿದ್ದ ಹೆಂಗೆ ಲಿಂಗ ಜಂಗಮವಾಗಿ ಕಾಣ್ತಾ ಇದ್ರು. ಎಲ್ಲರೂ ಶರಣರ ರೂಪದೊಳಗೆ ಕಾಣ್ತಾ ಇದ್ರು, ಸಂಗನ ರೂಪದಲ್ಲಿ ಕಾಣ್ತಾ ಇದ್ರು. ಶರಣ ಸತಿಯಾಗಿ ಲಿಂಗಪತಿಯಾಗಿ ಎಲ್ಲರಿಗೂ ಸೇವೆಯನ್ನು ಮಾಡಿಕೊಳ್ತಾ ಬಸವಣ್ಣವರು ಹೋಗ್ತಾ ಇದ್ರು. ಹಾಗಿರಬೇಕಾದ್ರೆ ಒಂದಿನ ಬಿಜ್ಜಳನ ಆಸ್ಥಾನದೊಳಗೆ ಕೂತ್ಕೊಂಡು ಬಸವಣ್ಣ ಅದು ಒಡ್ಡೊಳಗೆ ನಡೀತಾ ಇರುತ್ತೆ. ಒಬ್ಬ ಕಾಡಿನೊಳಗೆ ಅಡ್ಡಾಡಿಕೊಂಡು ಬಹಳ ಅಪರೂಪದ ಒಂದು ಕೇದಿಗೆ ಪುಷ್ಪವನ್ನು ತೊಗೊಂಡು ಬರ್ತಾನೆ. ಕೇದಿಗೆ ತೆನೆ ಇರ್ತದೆ ನೋಡಿ, ಮುಚ್ಚಿರುತ್ತದು. ಕೇದಿಗೆ ತೆನೆಯನ್ನು ತೊಗೊಂಡು ಬಂದು ಬಿಜ್ಜಳನಿಗೆ ಅರ್ಪಣೆ ಮಾಡ್ತಾನೆ. ಬಿಜ್ಜಳನಿಗೆ ಅರ್ಪಣೆ ಮಾಡಿದಾಗ ಆ ಬಿಜ್ಜಳ ಏನು ಮಾಡ್ತಾನೆ, ಆ ಕೇದಿಗೆ ತೆನೆಯನ್ನು ಹೊಡೆದಾಗ ಎಷ್ಟು ಘಮ 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 ಅಂತೇಳಿ ಆ ಒಂದು ಒಡ್ಡೋಲಗವನ್ನೇ ಅದರ ಸುವಾಸನೆ ವ್ಯಾಪಿಸಿ ಬಿಡುತ್ತೆ. ಬಿಜ್ಜಳನಿಗೆ ಬಹಳ ಸಂತೋಷ ಆಗಿ, ಬಸವಣ್ಣ ನೀನು ಒಂದು ಹೆಸರು ತಗೊಳಪ್ಪ ಅಂತ ಒಂದು ಹೆಸರನ್ನು ಕಿತ್ತು ಬಸವಣ್ಣವರಿಗೆ ಅದನ್ನು ಕೊಡ್ತಾರೆ. ಬಸವಣ್ಣ ಅದನ್ನು ತಗೊಂಡು ಮೂಗಿಗಿಡ್ಕೊಳ್ಳಿಲ್ಲ. ಬಸವಣ್ಣ ಅದನ್ನು ತಗೊಂಡು ಹಿಂಗೆ ಸಜ್ಜೆ ಒಳಗೆ ಲಿಂಗ ಇತ್ತಲ್ಲ, ತೆಗೆದು ಆ ಲಿಂಗಕ್ಕೇರಿಸಿ ನಮಸ್ಕಾರ ಮಾಡ್ಕೊಂಡ್ಬಿಟ್ರಂತೆ. ಲಿಂಗಕ್ಕೇರಿಸಿ ನಮಸ್ಕಾರ ಮಾಡಿದ್ರಂತೆ. ಅವಾಗ ಅಲ್ಲೊಬ್ಬ ಆಗಮ ಪಂಡಿತ ಏನು ಮಾಡ್ತಾನೆ, ಅದನ್ನು ಇವನು ಬರೀತಾನೆ, ವೇದ ಜಡರು ಅಂತ ಬರೀತಾನೆ. ಹರಿಯರ ವೇದ ಜಡರು, ವೇದಗಳಲ್ಲಿರೋದು ಮಾತ್ರ ಸರಿ ಅಂತೇಳಿ ಅಂದ್ಕೊಂಡಂತ ಜಡರು ಅಂತ ಹೇಳ್ತಾರೆ. ಹಂಗೆ ಯಾಕೆ ಹೇಳ್ತಾನೆ ಹರಿಯರ ಅಂತಂದರೆ, ವೇದಗಳು ಯಾವುದೋ ಒಂದು ಕಾಲಕ್ಕೆ ರಚನೆ ಆಗಿದ್ದವು. ಅವತ್ತಿನ ಸಾಮಾಜಿಕ ಧಾರ್ಮಿಕ ಅನಿವಾರ್ಯತೆಗಳಿಗೆ ಒಂದಿಷ್ಟು ನಿಯಮಗಳನ್ನು ಹಾಕಿಕೊಂಡಿದ್ರು. ಅವೇ ನಿಯಮಗಳು ಇವತ್ತಿಗೂ ಇರಬೇಕು ಅಂತಂದ್ರೆ ಹೆಂಗೆ ಸಾಧ್ಯವಾದೀತು? ಅದಕ್ಕೆ ಆ ವೇದ ಅನ್ನೋದು ಜಡತ್ವಕ್ಕೆ ಕಾರಣ ಆಗಿದ್ದರಿಂದ ವೇದ ಜಡರು ಅಂತ ಕರೆದದ್ದು. ಆ ವೇದಗಳು ಜಡತ್ವಕ್ಕೆ ಕಾರಣ ಆಗಿದ್ದರಿಂದ ಬಸವಣ್ಣ ಏನು ಮಾಡಿದ್ರು, ವೇದಕ್ಕೆ ಹೊರೆಯ ಕಟ್ಟುವೆ, ಅವನ್ನ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ ಆ ಕಡೆಗೆ ಅಂತ ಹೇಳಿದ್ದು. ಈ ಕ್ಷಣದ ಬದುಕು ಬಹಳ ಮುಖ್ಯ. ಈ ಬದುಕಿಗೆ ಏನೇನು ಬೇಕೋ ನೈತಿಕತೆಯ ಮಾರ್ಗದೊಳಗೆ ಅದನ್ನು ಪಡ್ಕೊಳ್ತಾ ಬದುಕೋದು ಬಿಟ್ಟು ವೇದಗಳಲ್ಲಿ ಹೇಳಿದೆ ಅಂತೇಳಿ ವಿಧಿ ನಿಷೇಧಗಳನ್ನು ಹೇರ್ಕೊಳ್ತಾ ಬದುಕೋದ್ರಲ್ಲಿ ಅರ್ಥ ಇಲ್ಲ. ಅದರಲ್ಲಿ ಒಳ್ಳೇದಿದ್ರೆ ತಗೊಳ್ಳೋಣ, ಆದರೆ ವೇದ ಹೇಳಿದೆ ಅಂದ ಮಾತ್ರಕ್ಕೆ ಇವತ್ತು ಅನುಷ್ಠಾನ ಮಾಡೋಕ್ಕೆ ಸಾಧ್ಯವಾಗದೇ ಇರುವಂಥ ಮತ್ತು ಅನೈತಿಕವಾಗುವಂಥ ಹಿಂಸೆಗೆ ಕಾರಣವಾಗುವಂಥ ಸಂಗತಿಗಳನ್ನು ಅನುಸರಿಸೋದು ಅಂದರೆ ಸುತಾರಾಮ್ ಸರಿಯಾದ ಕ್ರಮ ಅಲ್ಲ. ಅದು ಕಟ್ಟಿಟ್ಬಿಡ್ರಪ್ಪ ವೇದಗಳನ್ನು ಅಂತೇಳಿ ಬಸವಣ್ಣನು ಕೂಡ ವೇದಗಳನ್ನು ಪಕ್ಕಕ್ಕೆ ಎತ್ತಿಡೋದು. ಅಂಥ ವೇದ ಜಡರು, ಅವ್ರಿಗೆ ವೇದ ಜಡರು ಅಂತ ಕರೀತಾರೆ. ಈಗ ನಿಮಗೊಂದು ಮಾತು ಹೇಳ್ತೀನಿ, ಯಾಕೆ ಬಸವಾದಿ ಪ್ರಮುಖರು ವೇದಗಳನ್ನೆಲ್ಲ ಹಿಂಗೆ ಪಕ್ಕಕ್ಕೆ ಸರಿಸಿದ್ರು ಅನ್ನೋದಕ್ಕೆ ಒಂದು ಮಾತು ನಿಮಗೆ ಒಂದು ಉದಾಹರಣೆ ಕೊಡೋದಕ್ಕೆ ಇಷ್ಟಪಡ್ತೇನೆ. ನಮ್ಮಲ್ಲೆಲ್ಲ ಹಿಂದೆ ಒಂದು ಗಾದೆ ಮಾತಿತ್ತು, ಹರಿಯ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆನಾ ಅಂಥೇಳಿ. ಹೌದಿಲ್ಲ? ಹರಿಯ ನೀರು ಯಾರು, ಎಲ್ಲರ ಆಸ್ತಿ ಅದು. ಅದಕ್ಕೆ ಯಾರೂ ಕೂಡ ಒಡೆತನ ಇದ್ದಿಲ್ಲ ಹರಿಯ ನೀರಿಗೆ. ಯಾರಿಗೆ ಸಾಮರ್ಥ್ಯ ಇದೆ ಅವ್ನು ತುಂಬಿಕೊಂಡು ಹೊಲ ಕರೆಸ್ಕೊಳ್ತಿದ್ದ, ಏನೋ ಮಾಡಿಕೊಂಡು ಹೋಗ್ತಾ ಇದ್ದ. ಆದರೆ ಹರಿಯ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆನಾ ಅಂತೇಳಿ ಇವತ್ತು ನಾವೇನಾರ ಹೋಗಿ ನದಿಗೆ ಡ್ಯಾಮ್ ಕಟ್ಕೊಳ್ತೀವಿ ಅಂದ್ರೆ ಸುಮ್ಮನೆ ಬಿಡ್ತಾರೆ ನಮ್ಮನ್ನ? ಏನು ಮಾಡ್ತಾರೆ? ಸುಪ್ರೀಂ ಕೋರ್ಟ್ಗೆ ಹೋಗಿಬಿಡ್ತಾರೆ ಒಂದೇ ಸರಿ. ನ್ಯಾಯಾಂಗ ಮಧ್ಯಪ್ರವೇಶ ಮಾಡಬೇಕಾಗುತ್ತೆ, ಹೋರಾಟ ಮಾಡಬೇಕಾಗುತ್ತೆ. ನೋಡಿದಿರಲ್ಲ, ಹರಿಯ ನೀರಪ್ಪ ಕಾವೇರಿ, ಹರಿಯ ನೀರಪ್ಪ ಮಹಾದಾಯಿ. ಆ ಹರಿಯ ನೀರು ನಮಗೆ ಬೇಕು ಅಂತ ನಾವು ಕಿತ್ತಾಡ್ತಿದೀವಿ ಅಂತಂದ್ರೆ ದೊಣ್ಣೆ ನಾಯಕನ ಅಪ್ಪಣೆ ಅನ್ನೋ ಗಾದೆ ಇವತ್ತಿಗೂ ಅನ್ವಯ ಆಗತ್ತೇನೆ? ಮತ್ತೆ ಇವತ್ತಿಗೆ ಅನ್ವಯ ಆಗುತ್ತಾ? ಅವತ್ತಿನ ಕಾಲದ ವಾತಾವರಣ ಹಂಗಿತ್ತು, ಆ ಗಾದೆ ಮಾತು ಸರಿಯಾಗಿತ್ತು. ಆದ್ರೆ ಇವತ್ತಿನ ವಾತಾವರಣ ಹಂಗಿಲ್ಲ. ಆಗ ಅದೇ ಮಾತನ್ನೇ ನಂಬಿಕೊಂಡು ನಾವು ಹೊಂಟ್ರಿ ಅಂದರೆ ಆಗೋದಿಲ್ಲ. ಹಂಚಿಕೊಂಡು ಉಣ್ಣೋದನ್ನು ಕಲಿಬೇಕು ಅನ್ನೋದನ್ನು ಇವತ್ತು ನಮಗೆ ಕೋರ್ಟು ಕಚೇರಿಗಳು ಕಲಿಸ್ಕೊಡ್ತಾ ಇದ್ದಾವೆ. ಹಾಗೇನೆ ವೇದಗಳಲ್ಲಿ ಹೇಳಿದ್ದು
ಯಜ್ಞ ಮಾಡ್ಬೇಕಾದ್ರೆ ಒಂದು ಪ್ರಾಣಿ ಬಲಿ ಮಾಡಬೇಕು ಅಂತ ವೇದ ಹೇಳಿತ್ತು ಅಂದರೆ ಅದನ್ನು ಪಾಲನೆ ಮಾಡೋದ್ರಾಗ ಅರ್ಥ ಏನಿದೆ? ಪಾಲನೆ ಮಾಡೋದ್ರ ಅರ್ಥ ಏನಿದೆ? ಇಲ್ಲ ಪ್ರಾಣಿ ಬಲಿ ಮಾಡ್ತಕ್ಕಂಥ ಸುತಾರಾಮ್ ಸರಿಯಲ್ಲ ಅಂತ ಬಸವಣ್ಣ ಹೇಳಿದ್ದ. ಅದಕ್ಕೆ ಆಮೇಲೆ ಅತಿಯಾಗಿ ವೇದಗಳನ್ನೇ ಅವಲಂಬಿಸ್ತೀನಿ ಅನ್ನೋದ್ರೆ ಕಟ್ಟಿಟ್ಬಿಡವನ್ನ ಅಂತ ಹೇಳಿದ್ರು ಬಸವಣ್ಣ. ವೇದಕ್ಕೆ ವರೆಯ ಕಟ್ಟುವೆ ಅಂತೇಳಿ ಕಟ್ಟಿಟ್ಬಿಡಪ್ಪ ಅಂತ ಹೇಳಿದ್ದು. ಹಾಗೆ ವೇದಗಳನ್ನೇ ನಂಬಿರ್ತಕ್ಕಂಥ ಜನಗಳು ಏನು ಮಾಡಿ, ವೇದ ಜಡರು ಅಂತ ಕರಿತಾನೆ ಅವನ್ನ. ಆ ಜನಗಳು ಏನು ಮಾಡಿದ್ರು ಅಂತ ಹೇಳಿದ್ರೆ ಬಿಜ್ಜಳನಿಗಂತಾರೆ. ಬಿಜ್ಜಳ ಇಲ್ಲಿ ಆಗಮಶಾಸ್ತ್ರದ ಪ್ರಕಾರ ಬಿಜ್ಜಳನಿಗೆ ಹೇಳೋ ಮಾತು, ಆಗಮ ಹೇಳೋದ್ರ ಪ್ರಕಾರವಾಗಿ ಕೇದಗೆ ಪುಷ್ಪವನ್ನು ಲಿಂಗಕ್ಕೆ ಏರಿಸಂಗಿಲ್ಲ, ನಿಷಿದ್ಧ ಐತಿ. ಬಸವಣ್ಣ ಲಿಂಗಕ್ಕೆ ಏರಿಸಿಬಿಟ್ಟ. ಆಗಮಕ್ಕೆ ವಿರೋಧವಾದ ನಡೆಯನ್ನು ಬಸವಣ್ಣ ನಡ್ಕೊಂಡ ಅಂದಾಗ ಅವ್ರು ಹೇಳ್ತಾರೆ, ಬಸವಣ್ಣ ಅಂತಾರೆ, ಅದು ಕೇಳಿಸುತ್ತೆ ಬಸವಣ್ಣವ್ರು, ಅವ್ರು ಕಿವಿಯಾಗ ಹೋಗಿ ಹೇಳ್ತಿರ್ತಾರೆ ಬಿಜ್ಜಳನಿಗೆ, ಬಸವಣ್ಣವ್ರಿಗೆ ಕೇಳಿಸುತ್ತೆ. ಅವಾಗ ಅಂತಾರೆ, ಎಲ್ಲೈತೋ ಮಾರಯ್ಯ, ಆಗಮದಲ್ಲಿ ಹೇಳಿದ ಮಾತ್ರಕ್ಕೆ ಶಿವ ಒಪ್ಪಿಸ್ಕೊಳ್ಳಲ್ಲ ಅಂತ ಹೆಂಗಂತೀ ನೀನು? ಭಕ್ತಿಯಿಂದ ಕೊಟ್ಟರೆ ಏನು ಬೇಕಾದರೂ ಒಪ್ಪಿಸ್ಕೊಳ್ತಾನಪ್ಪ ಶಿವ. ಭಕ್ತಿಯಿಂದ ಕೊಟ್ಟರೆ ಏನು ಬೇಕಾದ್ರೂ ಒಪ್ಪಿಸಿಕೊಳ್ತಾನೆ. ಹಾಗಾಗಿ ನಾನು ಕೊಟ್ಟಿರ್ತಕ್ಕಂಥ ಈ ಕೇತಗೆ ಪುಷ್ಪವನ್ನು ಶಿವ ಒಪ್ಪಿಸಿಕೊಂಡಿದ್ದಾನೆ ಅಂತ ಬಸವಣ್ಣವ್ರು ಹೇಳ್ತಾರೆ. ಅವಾಗ ಬಿಜ್ಜಳ ಕೇಳ್ತಾನೆ, ಸಾಕ್ಷಿ ಏನು ಬಸವಣ್ಣ, ಸಾಕ್ಷಿ ಏನು ಬಸವಣ್ಣ ಅಂತ ಕೇಳಿದಾಗ ಅಷ್ಟೊತ್ತಿಗಾಗಲೇ ಬಸವಣ್ಣವರ ಪ್ರಭಾವಕ್ಕೊಳಗಾಗಿ ಬಿಜ್ಜಳನ ಆಸ್ಥಾನದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಜನಗಳು ಲಿಂಗಧಾರಣೆ ಮಾಡಿಕೊಂಡಿದ್ರು. ಅವರ ಸಜ್ಜೆಗಳಲ್ಲಿರ್ತಕ್ಕಂಥ ಲಿಂಗಗಳನ್ನು ನೋಡ್ರಿ ಅಂದಾಗ ಎಲ್ಲ ಲಿಂಗಗಳ ಮೇಲೂ ಕೂಡ ಒಂದೊಂದು ಕೇತಕಿಯ ದಳ ಬಂದು ಬಿದ್ದಿತ್ತಂತೆ, ಕೇತಕಿ ಹೆಸರು ಬಂದು ಇತ್ತಂತೆ, ಕೇತಕಿ ಹೆಸರು ಬಂದು ಇತ್ತಂತೆ. ಅವಾಗ ಅಂದು ಬಿಜ್ಜಳ ಅನ್ನಂತೆ, ಮಹಾನುಭಾವದಿಯಪ್ಪ ನೀನು, ನಿನ್ನನ್ನು ಪರೀಕ್ಷೆ ಮಾಡೋದು ಅಷ್ಟು ಸುಲಭ ಅಲ್ಲೋ ಬಸವಣ್ಣ ಅಂತ ಬಿಜ್ಜಳ ಬಸವಣ್ಣನಿಗೆ ಕೈ ಮುಗಿದ್ರಂತೆ, ಬಸವಣ್ಣ ಕೈ ಮುಗಿದ್ರಂತೆ. ಹಂಗಂತ ಅರ್ಥ ಏನು ಅಂತಂದರೆ, ಕೇದಗೆ ಪುಷ್ಪವನ್ನು ನಾವು ಏರಿಸಿದ ಮಾತ್ರಕ್ಕೆ ಹಿಂಗೆ ಎಲ್ಲರ ಕರಡಿಗೊಳಗೆ ಬಂದವು ಅಂತಲ್ಲ. ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾದ್ದು ಏನಪ್ಪ ಅಂತ ಹೇಳಿದ್ರೆ, ಅನನ್ಯವಾದ ಶ್ರದ್ಧಾಭಕ್ತಿಯಿಂದ ದೇವರಿಗೆ ನಾವು ಏನು ಅರ್ಪಿಸಿದ್ರು ಕೂಡ ಅದು ಅರ್ಪಣೆ ಆಗುತ್ತೆ. ಎಂಜಲಾಗಿರೋ ಅಂಬ್ಲಿನೇ ಮಾದಾರ ಚೆನ್ನಾಗಿಂದ ಶಿವ ಕುಡ್ದ ಅಂತ ಅನ್ನೋದಾದರೆ ಕೇದಿಗೆ ಪುಷ್ಪ ಯಾಕೆ ಅರ್ಪಿಸಿಕೊಳ್ಳಲ್ಲ? ಕೇದಿಗೆ ಪುಷ್ಪ ಯಾಕೆ ಅರ್ಪಿಸಿಕೊಳ್ಳೋದಿಲ್ಲ? ಅದಕ್ಕೆ ನಾವು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಹತ್ರ ಏನಿದೆ ಏನಿಲ್ಲ ಅನ್ನೋದು ಮುಖ್ಯ ಅಲ್ಲ. ಇರೋದನ್ನೆಲ್ಲ ನಿಂದಪ್ಪ ಅಂತ ಅರ್ಪಣೆ ಮಾಡಿದ್ವಿ ಅಂತಂದರೆ ಮುಗೀತು. ಇರೋದನ್ನೆಲ್ಲ ನಿಂದಪ್ಪ ಅಂತ ಹೇಳಿ ಅರ್ಪಣೆ ಮಾಡಿದರೆ ಮುಗೀತು. ಹಾಗೆ ನಾವು ಲಿಂಗಯ್ಯನಿಗೆ ನಮ್ಮನ್ನು ಅರ್ಪಣೆ ಮಾಡಿಕೊಂಡು ಸಾಧನೆ ಮಾಡಿಕೊಳ್ತಾ ಬಂದ್ವಪ್ಪ ಅಂತ ಹೇಳಿದ್ರೆ ಈ ಶರಣಸತಿ ಲಿಂಗಪತಿ ಅನ್ನೋದು ಅನುಭವಕ್ಕೆ ಬರ್ತದೆ. ಆ ಶರಣಸತಿ ಲಿಂಗಪತಿ ಅನ್ನೋದು ನಮ್ಮ ಅನುಭವಕ್ಕೆ ಬಂದಾಗ ಜಗತ್ತೂ ಲಿಂಗವೇ, ನಾನೂ ಲಿಂಗವೇ, ಜಗತ್ತು ಬೇರೆಯಲ್ಲ, ನಾನು ಬೇರೆಯಲ್ಲ, ಎನ್ನೊಳಗೆ ನೀನು ಪ್ರವೇಶ, ನಿನ್ನೊಳಗೆ ನಾನು ಪ್ರವೇಶ, ನಾನು ಬೇರೆಯಲ್ಲ, ನೀನು ಬೇರೆಯಲ್ಲ ಅನ್ನುವಂಥ ಭಾವ ಗಟ್ಟಿಯಾಗಿ 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 ಭಾವ ಬಯಲಾಗುತ್ತದೆ. ನಮ್ಮ ಒಳಗೆ ಬಯಲು ಬಂದು ನೆಲೆ ನಿಲ್ತದೆ. ಬಯಲು ಬಂದು ನೆಲೆ ನಿಲ್ತು ಅಂತ ಹೇಳಿದ್ರೆ ಆ ಕ್ಷಣ ಇದೆಯಲ್ಲ, ಲಿಂಗಾಂಗ ಸಾಮರಸ್ಯದ ಉತ್ತುಂಗ ಕ್ಷಣ. ಅದು ಲಿಂಗಾಂಗ ಸಾಮರಸ್ಯದ ಉತ್ತುಂಗ ಕ್ಷಣ. ನಾನು ಬೇರೆಯಲ್ಲ, ಯಾವುದು ಬೇರೆಯಲ್ಲ, ಆ ಭಿನ್ನತೆ ಅನ್ನೋದು ಇಲ್ಲ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಅದು ಷಟ್ಸ್ಥಲ ಸಿದ್ಧಾಂತ. ಈ ಷಟ್ಸ್ಥಲ ಸಿದ್ಧಾಂತವನ್ನು ಬಸವಣ್ಣನವರು ಹೇಳ್ತಾ ಹೋದರೆ ಚನ್ನಬಸವಣ್ಣವ್ರು ಅದನ್ನು ವ್ಯವಸ್ಥಿತವಾದ ರೀತಿ ಒಳಗೆ ಹಂತಗಳನ್ನು ಮಾಡಿ, ಆ ಒಂದೊಂದು ಹಂತಗಳು ಯಾಕೆ ಅಂತ ಹೇಳಿದ್ರೆ ಸುಲಭವಾಗಬೇಕು. ಮುಂದೆ ಬರುವಂಥ ಸಾಧಕರಿಗೆ ಅದು ಅನುಸರಣೆ ಮಾಡೋದಕ್ಕೆ ಸುಲಭವಾಗಬೇಕು ಅಂಥೇಳಿ ಚನ್ನಬಸವಣ್ಣ ಭಕ್ತಸ್ಥಲ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಶರಣಸ್ಥಳ, ಐಕ್ಯಸ್ಥಳ ಅಂಥೇಳಿ ಒಂದೊಂದು ಸ್ಥಳಗಳ ವಿಭಾಗ ಕ್ರಮವನ್ನು ಮಾಡಿ ಸಾಧನೆಯ ಮೆಟ್ಟಿಲುಗಳನ್ನು ಹೇಳಿಕೊಡ್ತಾರೆ.